cot 1 degree into cot 2 degree into cot 3 degree and so on cot 89 degree ಇದರ ಬೆಲೆ. ನಮಗೆ ಒಂದು ರಿಸಲ್ಟ್ ಗೊತ್ತಿದೆ, ಏನು ಅಂತಂದ್ರೆ tan and cot are reciprocals of each other. ಅಂದ್ರೆ tan theta is equal to 1 by cot theta, ಅಥವಾ cot ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ cot theta into tan theta equals to 1. cot theta into tan theta equal to 1. ಇಲ್ಲಿ ಎಲ್ಲ ಟರ್ಮ್ಗಳು ಇನ್ ಟರ್ಮ್ಸ್ ಆಫ್ ಕಾಟ್ ಇರೋದ್ರಿಂದ ಕಾಟ್ ಥೀಟಾ ಇಂಟು ಈ ಟ್ಯಾನ್ ಅನ್ನ ಇನ್ ಟರ್ಮ್ಸ್ ಆಫ್ ಕಾಟ್ ಬರೆಯೋದಾದ್ರೆ ಕಾಟ್ ಆಫ್ 90 ಮೈನಸ್ ಥೀಟಾ ಅಂತ ಬರೀಬೇಕು. ಇಟ್ ಈಸ್ ಈಕ್ವಲ್ ಟು 1. ಕಾಟ್ ಥೀಟಾ ಇಂಟು ಕಾಟ್ ಆಫ್ 90 ಮೈನಸ್ ಥೀಟಾ ಈಕ್ವಲ್ ಟು 1. ಇದೆಲ್ಲ ಯಾಕೆ ಹೆಂಗೆ ಅಂತಂದ್ರೆ ಒಂದು ಅಬ್ಸರ್ವ್ ಮಾಡಿದ್ರೆ ನಮ್ಗೇನು ಗೊತ್ತಾಗುತ್ತೆ ಅಂದ್ರೆ ಈ 89 ಡಿಗ್ರಿನ 1 ಡಿಗ್ರಿ ಜೊತೆ ಆಡ್ ಮಾಡಿದ್ರೆ 90 ಬರುತ್ತೆ. ಇದರ ಹಿಂದೆ ಕಾಟ್ 88 ಡಿಗ್ರಿ ಅಂತ ಇರ್ತದೆ, 88 ಡಿಗ್ರಿ. ಆ 88ನ ಈ ಎರಡರ ಜೊತೆ ಆಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ. ಅದೇ ರೀತಿ 87 ಪ್ಲಸ್ 3 ಮಾಡಿದ್ರೆ 90 ಡಿಗ್ರಿ ಬರ್ತದೆ. ಅಂದ್ರೆ ಈ ಆಂಗಲ್ ಗಳನ್ನು ನಾವು ಆಡ್ ಮಾಡಿದ್ರೆ 90 ಡಿಗ್ರಿ ಬರ್ತಾ ಇದೆ ಮತ್ತು ಪ್ರತಿಯೊಂದು ಕೂಡ ಕಾಟ್ 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 ಅಂತ ಪ್ರಾಡಕ್ಟ್ ಅಲ್ಲಿ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ ಕಾಟ್ ಥೀಟಾ ಇಲ್ಲಿ 90 ಮೈನಸ್ ಥೀಟಾ, ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 90 ಡಿಗ್ರಿ ಬರ್ತದೆ. ಥೀಟಾ ಪ್ಲಸ್ 90 ಮೈನಸ್ ಥೀಟಾ, ನೋಡಿ ಪ್ಲಸ್ ಥೀಟಾ ಮೈನಸ್ ಥೀಟಾ ಕ್ಯಾನ್ಸಲ್ ಆದ್ರೆ 90 ಡಿಗ್ರಿ ಬರುತ್ತೆ. ಸೊ ಈ ಒಂದು ರಿಸಲ್ಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಹೆಂಗ್ ಯೂಸ್ ಮಾಡ್ತೀವಿ ನೋಡಿ. ಓಕೆ, ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಎಕ್ಸ್ಪ್ರೆಷನ್ ಸ್ವಲ್ಪ ಅರೇಂಜ್ ಮಾಡ್ಕೋತೀನಿ ಬೇರೆ ತರ. ಹೆಂಗ್ ಅರೇಂಜ್ ಮಾಡ್ತೀನಿ ಅಂದ್ರೆ ಕಾಟ್ 1 ಡಿಗ್ರಿ ಇಂಟು ಕಾಟ್ 89 ಡಿಗ್ರಿ, 1 ಡಿಗ್ರಿ ಮತ್ತೆ 89 ಡಿಗ್ರಿ ಒಂದ್ ಕಡೆ ಹಾಕೊಂಡೆ, ಇಂಟು ಕಾಟ್ 2 ಡಿಗ್ರಿ ಇಂಟು ಕಾಟ್ 88 ಡಿಗ್ರಿ, ಅಂದ್ರೆ 90 ಡಿಗ್ರಿ ಆಗೋ ತರ ಅರೇಂಜ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಕಾಟ್ 3 ಡಿಗ್ರಿ ಇಂಟು ಕಾಟ್ 87 ಡಿಗ್ರಿ ಬರುತ್ತೆ. ಅಂಡ್ ಸೊ ಆನ್ ಇಂಟು ಹಿಂಗೆ ಮಾಡ್ತಾ ಹೋದ್ರೆ ಮಧ್ಯದಲ್ಲಿ ಎಲ್ಲಿಗೆ ಬಂದು ನಿಂತ್ಕೊಳ್ತೀವಿ ನಾವು ಅಂತಂದ್ರೆ ಇಲ್ಲಿ 44 ಡಿಗ್ರಿ ಇರುತ್ತೆ, ಇಲ್ಲಿ 45 ಡಿಗ್ರಿ ಇರುತ್ತೆ, ಇಲ್ಲಿ 46 ಡಿಗ್ರಿ. ಅಂದ್ರೆ ಕಾಟ್ 44 ಡಿಗ್ರಿ ಇಂಟು ಕಾಟ್ 45 ಡಿಗ್ರಿ ಇಂಟು ಕಾಟ್ 46 ಡಿಗ್ರಿ. ಇಲ್ಲಿ 44 ಮತ್ತು 46 ಈ ಕಡೆಯಿಂದ ಬಂದಿರ್ತೀವಿ, ಇಲ್ಲಿ ಈ ಕಡೆಯಿಂದ ಬಂದಿರ್ತೀವಿ. ಇಲ್ಲಿ 44 ಡಿಗ್ರಿ ಮತ್ತು 46 ಡಿಗ್ರಿ ಎರಡನ್ನು ಆಡ್ ಮಾಡಿದ್ರೆ 90 ಡಿಗ್ರಿ ಆಗೋದ್ರಿಂದ ಇಲ್ಲಿ ಲಾಸ್ಟ್ ಎರಡು ಟರ್ಮ್ಗಳ ಪ್ರಾಡಕ್ಟ್ ಯಾವ ರೀತಿ ಇರ್ತದೆ ನೋಡಿ. ಇವೆರಡನ್ನ ಒಂದು ಅನ್ಕೊಂಡಿರೋದು, ಇವೆರಡು ಒಂದು, ಇವೆರಡು ಒಂದು. ಅದೇ ರೀತಿ ಇಲ್ಲಿ ಕಾಟ್ 44 ಡಿಗ್ರಿ ಇಂಟು ಕಾಟ್ 46 ಡಿಗ್ರಿ ನೋಡಿ, ಎರಡನ್ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರ್ತದೆ. ಇಲ್ಲಿವರೆಗೂ ಆಡ್ ಮಾಡಿ ಆದ್ಮೇಲೆ ಲಾಸ್ಟ್ ನಮಗೆ ಕಾಟ್ 45 ಡಿಗ್ರಿ ಮಾತ್ರ ಸಪರೇಟ್ ಆಗಿ ಉಳಿತದೆ. ಯಾಕಂದ್ರೆ ನಮ್ಮ ಹತ್ರ 89 ಟರ್ಮ್ಸ್ ಇದೆ. ಇಲ್ಲಿವರೆಗೆ 88 ಟರ್ಮ್ಸ್ ಪೇರ್ ಆಗಿ ಬಿಡ್ತವೆ, 44 ಪೇರ್ಗಳಾಗಿ ಒಂದು ಮಾತ್ರ ಎಕ್ಸ್ಟ್ರಾ ಉಳಿತು. ಇಲ್ಲಿ ಯಾವುದು ಅಂತಂದ್ರೆ ಕಾಟ್ 45 ಡಿಗ್ರಿ ಎಕ್ಸ್ಟ್ರಾ ಉಳಿತು. ಬೇರೆಲ್ಲನೂ ಪೇರ್ ಆಗಿದೆ. ಯಾವ ರೀತಿ ನಾವು ಪೇರ್ ಮಾಡಿದೀವಿ ಅಂತಂದ್ರೆ ಅವುಗಳ ಡಿಗ್ರಿಗಳನ್ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರೋ ತರ ಪೇರ್ ಮಾಡಿ. ಯಾಕೆ 90 ಡಿಗ್ರಿ ಅಂತಂದ್ರೆ ಇಲ್ಲಿ ಒಂದು ರಿಸಲ್ಟ್ ಇದೆ ನಮಗೆ, ಈ ರಿಸಲ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ. ಕಾಟ್ ಥೀಟಾ ಇಂಟು ಕಾಟ್ 90 ಮೈನಸ್ ಥೀಟಾ ಈಕ್ವಲ್ ಟು 1. ಹೆಂಗ್ ಯೂಸ್ ಮಾಡ್ಕೊಳ್ತೀರಿ ಅಂತಂದ್ರೆ ಈ ಥೀಟಾ ಪ್ಲೇಸ್ ಅಲ್ಲಿ ಸಪೋಸ್ 1 ಹಾಕಿದ್ರೆ ಕಾಟ್ 1 ಡಿಗ್ರಿ ಇಂಟು ಕಾಟ್ 90 ಮೈನಸ್ 1 ಎಷ್ಟಾಯ್ತು 89. ಸೊ ಕಾಟ್ 1 ಡಿಗ್ರಿ ಇಂಟು ಕಾಟ್ 89 ಡಿಗ್ರಿ ವ್ಯಾಲ್ಯೂ ಎಷ್ಟು 1. ಕಾಟ್ 1 ಡಿಗ್ರಿ ಇಂಟು ಕಾಟ್ 89 ಡಿಗ್ರಿ ವ್ಯಾಲ್ಯೂ ಎಷ್ಟು 1. ಇವೆರಡರ ಪ್ರಾಡಕ್ಟ್ 1 ಬಂತು. ಇಂಟು ಈಗ ಥೀಟಾ ಪ್ಲೇಸ್ ಅಲ್ಲಿ 2 ಹಾಕಿ ಕಾಟ್ 2 ಡಿಗ್ರಿ ಇಂಟು ಇಲ್ಲಿ 2 ಹಾಕಿದ್ರೆ 90 ಮೈನಸ್ 2 ಅಂತಂದ್ರೆ 88. ಸೊ ಕಾಟ್ 2 ಇಂಟು ಕಾಟ್ 88 ವ್ಯಾಲ್ಯೂ ಎಷ್ಟು 1. ಸೊ ಇವೆರಡರ ಪ್ರಾಡಕ್ಟ್ ಕೂಡ 1. ಅದೇ ರೀತಿ ಇವೆರಡರ ಪ್ರಾಡಕ್ಟ್ ಕೂಡ 1. ಅದೇ ರೀತಿ ಎಲ್ಲ ಪ್ರಾಡಕ್ಟ್ ಕೂಡ 1 1 1 1 ಅಂತ ಬರುತ್ತೆ. ಕಾಟ್ 44 ಡಿಗ್ರಿ ಇಂಟು ಕಾಟ್ 46 ಡಿಗ್ರಿ. ಇಲ್ಲಿ ಥೀಟಾ ಪ್ಲೇಸ್ ಅಲ್ಲಿ 44 ಹಾಕಿದ್ರೆ ಈ 90 ಮೈನಸ್ 44 ಎಷ್ಟಾಗುತ್ತೆ ಅಂದ್ರೆ 46 ಆಗುತ್ತೆ. ದೇರ್ ಫಾರ್ ಈ ಪ್ರಾಡಕ್ಟ್ ಕೂಡ 1 ಅಂತಾನೆ ಬರ್ತದೆ. ಲಾಸ್ಟ್ ಉಳಿಯೋದು ಕಾಟ್ 45 ಡಿಗ್ರಿ. ವಿ ನೋ ದಟ್ tan 45 ಈಸ್ ಈಕ್ವಲ್ ಟು 1.
ಅದರ ರೆಸಿಪ್ರೋಕಲ್ ತಗೊಂಡ್ರೆ ಕಾಟ್ 45 ಆಗುತ್ತೆ, ಅದು ಕೂಡ 1 ಆಗೋದ್ರಿಂದ ಈ ಪ್ರಾಡಕ್ಟ್ ಕೂಡ 1 ಆಗ್ಬೋದು. ಸೊ ಎಲ್ಲಾ ವ್ಯಾಲ್ಯೂಸ್ 1 1 1 1 ಅಂತ ಇದೆ, ಮತ್ತು ಅವೆಲ್ಲನೂ ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಕಂಪ್ಲೀಟ್ ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? 1 ಬರುತ್ತೆ. Therefore, option 4 is the correct option. 1 into 1 into 1 into 1 into 1. So ಈ ರೀತಿ. ಅಥವಾ ಇದನ್ನ ಬೇರೆ ಒಂದು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಹೆಂಗ್ ಸಾಲ್ವ್ ಮಾಡೋದು ಅಂತಂದ್ರೆ, ಕಾಟ್ ಇಲ್ಲಿ ಕಾಟ್ 1 ಡಿಗ್ರಿಯಿಂದ ಇದನ್ನೇನಂತ ಬರೀರಿ? tan ಆಫ್ 90 ಮೈನಸ್ 1 ಡಿಗ್ರಿ ಅಂತ ಬರೀರಿ. ಇದನ್ನ tan ಆಫ್ 90 ಮೈನಸ್ 2 ಡಿಗ್ರಿ, 1 ನಿಮಿಷ, 90 ಮೈನಸ್ 89 ಡಿಗ್ರಿ, ಯಾಕಂದ್ರೆ 1 ಡಿಗ್ರಿ ಬರಬೇಕಲ್ಲ. ನೋ, tan ಆಫ್ 90 ಮೈನಸ್ 1, 90 ಮೈನಸ್ ಥೀಟಾ ಇಸ್ ಕಾಟ್ ಥೀಟಾ. ಎಸ್, 90 ಮೈನಸ್ 1 ಕರೆಕ್ಟ್ ಆಗಿದೆ. 1 ನಿಮಿಷ, ಇದನ್ನು ಸಪ್ರೇಟ್ ಆಗಿ ತೋರಿಸ್ತೀನಿ ನಿಮಗೆ. ಅಂದ್ರೆ ಈ ರೀತಿ ಕೂಡ ಸಾಲ್ವ್ ಮಾಡ್ಬೋದು. ಈಗ ನಾನು ಹೇಳಕ್ ಹೊರಟಿದ್ದೀನಲ್ಲ, ಈ ರೀತಿ ಕೂಡ ಸಾಲ್ವ್ ಮಾಡಬಹುದು. ಈಗ ಕಾಟ್ 1 ಡಿಗ್ರಿ ಇದೆ. ಕಾಟ್ 1 ಡಿಗ್ರಿ ಏನಂತ ಬರೀರಿ? tan ಆಫ್ 90 ಮೈನಸ್ 1 ಡಿಗ್ರಿ. tan ಆಫ್ 90 ಮೈನಸ್ ಥೀಟಾ ಇಸ್ ಕಾಟ್ ಥೀಟಾ. ಇನ್ನು ಕಾಟ್ 2 ನ tan ಆಫ್ 90 ಮೈನಸ್ 2 ಡಿಗ್ರಿ ಅಂಡ್ ಸೋ ಆನ್. ಎಲ್ಲಿವರೆಗೆ? tan ಆಫ್ 90 ಮೈನಸ್ 44 ಡಿಗ್ರಿ ವರೆಗೂ ಬರೀ. ಇಂಟು ಕಾಟ್ 45 ಡಿಗ್ರಿ ಹಂಗೆ ಇರಲಿ. ಇವೆಲ್ಲ ಕಾಟ್ 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 ಅಂತಾನೆ ಇರಲಿ, ಈ ಕಡೆ ಇರೋವೆಲ್ಲ. ಅಂದ್ರೆ ಕಾಟ್ 46 ಡಿಗ್ರಿ, ಕಾಟ್ 47 ಡಿಗ್ರಿ ಅವೆಲ್ಲ ಹಂಗೆ ಇರಲಿ. ಇಲ್ಲೇನಾಗುತ್ತೆ? tan 90 ಮೈನಸ್ 1 ಅಂದ್ರೆ 89, tan 90 ಮೈನಸ್ 2 ಅಂತಂದ್ರೆ 88 ಅಂಡ್ ಸೋ ಆನ್. ಇಲ್ಲಿ tan 46 ಆಯ್ತು. ಈಗ ಈ ರಿಸಲ್ಟ್ ಯೂಸ್ ಮಾಡೋದು. ಕಾಟ್ ಇಂಟು tan ಈಕ್ವಲ್ ಟು 1 ಅಂತೇಳಿ. ಇಲ್ಲಿ tan 89 ಇದೆ, ಇಲ್ಲಿ ಲಾಸ್ಟ್ ಕಾಟ್ 89 ಇರುತ್ತೆ, ಅವೆಂಡ್ ಮಲ್ಟಿಪ್ಲೈ ಮಾಡಿದ್ರೆ 1. ಇಲ್ಲಿ tan 88 ಇದೆ, ಇಲ್ಲಿ ಕಾಟ್ 88 ಇರುತ್ತೆ, ಅವೆಂಡ್ ಮಲ್ಟಿಪ್ಲೈ ಮಾಡಿದ್ರೆ 1 ಅಂಡ್ ಸೋ ಆನ್. ಇದೇ ರೀತಿ ಮಾಡಿದ್ರೆ ಎಲ್ಲ ವ್ಯಾಲ್ಯೂ ಕೂಡ 1 1 1 ಅಂತ ಬರುತ್ತೆ. ಸೊ ನೀವು ಯಾವ ರೀತಿನಾದ್ರೂ ಸಾಲ್ವ್ ಮಾಡಬಹುದು. ಒಂದು ಚೆಂಡು 5 ಮೀಟರ್ ಪರ್ ಮಿನಿಟ್ ಅಂದ್ರೆ 1 ನಿಮಿಷಕ್ಕೆ 5 ಮೀಟರ್ ವೇಗದಲ್ಲಿ ಕೆಳಗೆ ಬೀಳುವಾಗ ನೆಲದ ಮೇಲಿಂದ ನೋಡುತ್ತಿರುವ ವ್ಯಕ್ತಿಯಿಂದ ಚೆಂಡಿನ ಉನ್ನತ ಕೋನವು 45 ಡಿಗ್ರಿ, ಆಂಗಲ್ ಆಫ್ ಎಲಿವೇಶನ್ 45 ಡಿಗ್ರಿ ಇದೆ. 8 ನಿಮಿಷಗಳ ನಂತರ ಉನ್ನತ ಕೋನವು 30 ಡಿಗ್ರಿ ಆಗುತ್ತದೆ. ಅಂದ್ರೆ ಆ 8 ನಿಮಿಷ ಏನಾಗುತ್ತೆ? ಚೆಂಡು ಮೇಲಿಂದ ಕೆಳಗಡೆ ಬೀಳ್ತಾ ಇರುತ್ತೆ. ನೋಡ್ತಾ ಇದ್ದಂಗೆಲ್ಲಾನು ಸ್ವಲ್ಪ ಕೆಳಗಡೆ ಬಂದಿರೋದ್ರಿಂದ ಆಂಗಲ್ ಆಫ್ ಎಲಿವೇಶನ್ ಕಡಿಮೆ ಆಗುತ್ತೆ, ಉನ್ನತ ಕೋನ 30 ಡಿಗ್ರಿ ಬಂತು. ಆದರೆ ಚೆಂಡು ನೆಲಕ್ಕೆ ತಲುಪಿದಾಗ, ಅಂದ್ರೆ ಪೂರ್ತಿ ನೆಲದ ಮೇಲೆ ಬಿತ್ತು ಅಂತಂದ್ರೆ, ಆಗ ವ್ಯಕ್ತಿಯ ಪಾದದಿಂದ ಚೆಂಡಿಗೆ ಇರುವ ದೂರ ಅಂತ ಕೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡೋದಂದ್ರೆ ಒಂದು ರೆಫರೆನ್ಸ್ ಡಯಾಗ್ರಾಮ್ ತಗೊಳ್ಳೋಣ. ಬಿಫೋರ್ ದಟ್ ಲೆಟ್ ಮೀ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಈಗ ಫಸ್ಟ್ ಚೆಂಡು ಇಲ್ಲಿಂದ ಶುರು ಮಾಡಿತ್ತು ಬೀಳಕ್ಕೆ. ಮೊದಲು ಎಷ್ಟು ಡಿಗ್ರಿ ಇತ್ತು? 45 ಡಿಗ್ರಿ ಸ್ಟಾರ್ಟಿಂಗ್ ಅಲ್ಲಿ. ಇದು 90 ಡಿಗ್ರಿ, ಯಾಕಂದ್ರೆ ಇಲ್ಲಿಗೆ ಬಂದು ಇಲ್ಲಿ ಬೀಳ್ತದೆ, ಇಲ್ಲಿಗೆ ಬೀಳುತ್ತೆ. ಸೊ 45 ಡಿಗ್ರಿ ಇದೆ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್. ಟ್ರಯಾಂಗಲ್ ಅಲ್ಲಿ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 45 ಡಿಗ್ರಿ ಅಂತಂದ್ರೆ ಆಬ್ವಿಯಸ್ಲಿ ಈ ಆಂಗಲ್ 45 ಡಿಗ್ರಿ ಇರಲೇಬೇಕು. ಯಾಕಂದ್ರೆ ಟೋಟಲ್ ಎಷ್ಟು ಆಗ್ಬೇಕು? 180 ಡಿಗ್ರಿ ಆಗ್ಬೇಕು. ಸೊ 45 ಡಿಗ್ರಿ ಇರಲೇಬೇಕು. ಸೊ ಟ್ರಯಾಂಗಲ್ ಆಕ್ಚುಲಿ ಅಷ್ಟಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಬಟ್ ಡಾಟಾ ಪ್ರಕಾರ ಎರಡನ್ನು 45 ಡಿಗ್ರಿ ಇರಬೇಕು. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಬೇಕಾಗಿರೋದು ನಮ್ಗೆ ಆಕ್ಚುಲಿ ಡಿಸ್ಟೆನ್ಸ್. ಯಾಕಂದ್ರೆ ಒಬ್ಬ ವ್ಯಕ್ತಿ ನಿಂತಿರೋದು ಇಲ್ಲಿ, ಆ ಬಾಲ್ ಬೀಳೋದು ಇಲ್ಲಿ. ನಾವು ಅವ್ರು ಕೇಳಿರೋದು ಈ ಬಾಲ್ ಬಿದ್ದ ಪ್ಲೇಸ್ ಇಂದ ಅವ್ರು ನಿಂತಿರೋ ಪ್ಲೇಸ್ ನಡುವಿನ ಡಿಸ್ಟೆನ್ಸ್ ಕೇಳಿದ್ದಾರೆ. ಸಪೋಸ್ ಈ ಡಿಸ್ಟೆನ್ಸ್ ಎಕ್ಸ್ ಆಯ್ತು ಅಂತಂದ್ರೆ ಈ ಎರಡು ಆಂಗಲ್ಗಳು 45 ಡಿಗ್ರಿ ಇರೋದ್ರಿಂದ ಈ ಡಿಸ್ಟೆನ್ಸ್ ಕೂಡ ಎಷ್ಟಿರುತ್ತೆ? ಎಕ್ಸ್ ಇರುತ್ತೆ. ಇದೊಂದು ಡಾಟಾ, ಒಂದು ಅಬ್ಸರ್ವೇಷನ್, ಇದು ಒಂದು ಅಬ್ಸರ್ವೇಷನ್. ಓಕೆ ರೈಟ್. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದೆ ಹೋದ್ರೆ 5 ಮೀಟರ್ ಪರ್ ಮಿನಿಟ್ ಅಂದ್ರೆ 1 ನಿಮಿಷಕ್ಕೆ 5 ಮೀಟರ್ ಕೆಳಗಡೆ ಬೀಳ್ತಾ ಇದೆ. ಅದು ಎಷ್ಟು ನಿಮಿಷ ಇದೇ ತರ ಬೀಳ್ತದೆ ಅಂತಂದ್ರೆ 8 ನಿಮಿಷ ಬೀಳ್ತದೆ. ಅಂದ್ರೆ 1 ನಿಮಿಷಕ್ಕೆ 5 ಮೀಟರ್ ಕೆಳಗಡೆ ಬಂದ್ರೆ 8 ನಿಮಿಷಕ್ಕೆ ಎಷ್ಟು ಮೀಟರ್ ಕೆಳಗಡೆ ಬರಬಹುದು ಅಂತಂದ್ರೆ 8 × 5
40 ಮೀಟರ್ ಕೆಳಗಡೆ ಬಂದಿರುತ್ತೆ. ಹಾಗಾದ್ರೆ ಸ್ಟಾರ್ಟಿಂಗ್ ಇಲ್ಲಿತ್ತು ಅಂತಂದ್ರೆ 8 ನಿಮಿಷ ಆದ್ಮೇಲೆ ಸಪೋಸ್ ಇಲ್ಲಿ ಬಂತು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ 40 ಮೀಟರ್ ಆಗಿರುತ್ತೆ. ಇದು ಮೀಟರ್ ಅಲ್ಲಿ ಇದೆ, 40 ಮೀಟರ್. 40 ಮೀಟರ್ ಆಯ್ತು. 40 ಮೀಟರ್ ಬಂದ ಮೇಲೆ ನೋಡಿದಾಗ ಇಲ್ಲಿ ಕೋನ ಕಡಿಮೆ ಆಗಿರುತ್ತದೆ, ಅವಾಗ 30 ಡಿಗ್ರಿ. ಇದು ಆಂಗಲ್ ಆಫ್ ಎಲಿವೇಶನ್ ಎರಡನೇ ಸಾರಿ. ಈಗ ಎಷ್ಟಿರ್ತದೆ? 30 ಡಿಗ್ರಿ. ಈಗ 30 ಡಿಗ್ರಿ ಇದೆ ಇಲ್ಲಿ. ಓಕೆ, ಟೋಟಲ್ ಡಿಸ್ಟೆನ್ಸ್ ಎಕ್ಸ್, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಮಾತ್ರ ಎಷ್ಟಿದೆ? 40 ಮೀಟರ್ ಇದೆ. ಅಂದ್ರೆ ಈ ಡಿಸ್ಟೆನ್ಸ್ ಎಷ್ಟಿರ್ತದೆ ಕೆಳಗಡೆ? ಅದು ಇದು ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಂದ್ರೆ ಟೋಟಲ್ ಎಕ್ಸ್ ಅಲ್ಲಿ ಈ 40 ತೆಗೆದು ಬಿಡ್ರಿ, ಎಕ್ಸ್ ಮೈನಸ್ 40 ಇದೆಷ್ಟಿರುತ್ತೆ? ಎಕ್ಸ್ ಮೈನಸ್ 40 ಮೀಟರ್ ಆಗಿರ್ತದೆ. ಹಾಗಾದ್ರೆ ಇಲ್ಲಿ 30 ಡಿಗ್ರಿ ಇದೆ, ಈ ಆಪೋಸಿಟ್ ಸೈಡ್ ಎಕ್ಸ್ ಮೈನಸ್ 40 ಇದೆ, ಕೆಳಗಡೆ ಎಕ್ಸ್ ಇದೆ. ನಮಗ್ ಬೇಕಾಗಿರೋದು ಎಕ್ಸ್. ಈಗ ಯಾವ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡ್ಬೋದು? ಯಾಕಂದ್ರೆ ಇದು ಟ್ರಿಗ್ನೋಮೆಟ್ರಿಕ್ ರಿಲೇಟೆಡ್ ಕ್ವಶನ್. ಇದು ಆಂಗಲ್ ಆಫ್ ಎಲಿವೇಶನ್ ಎಲ್ಲ ಬರೋದು ಟ್ರಿಗ್ನೋಮೆಟ್ರಿಕ್ ಕ್ವಶನ್. ಇದು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ಆಪೋಸಿಟ್ ಸೈಡ್ ಕೊಟ್ಟಿದ್ದಾರೆ. ಯಾಕಂದ್ರೆ 30 ಡಿಗ್ರಿ ತಗೊಳ್ತಿದ್ದೀನಿ ಇಲ್ಲಿ, ಆಪೋಸಿಟ್ ಸೈಡ್ ಇದೆ ಮತ್ತೆ ಅಡ್ಜಸೆಂಟ್ ಸೈಡ್ ಇದೆ. ಸೈನ್ ಏನಾದರೂ ತಗೊಂಡ್ರೆ ಸೈನ್ ಥೀಟಾ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟನಸ್ ಅಂತ ಇದೆ. ಕಾಸ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಟ್ಯಾನ್ ಥೀಟಾ ತಗೊಂಡ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಸೊ ಯಾವುದು ಬೆಟರ್ ಅಂತಂದ್ರೆ ಟ್ಯಾನ್ ಥೀಟಾ ಈಸ್ ದ ಬೆಟರ್ ಒನ್. ಯಾಕಂದ್ರೆ ಆಪೋಸಿಟ್ ಸೈಡ್ ಅನ್ನ ಬಳಸಬಹುದು ಮತ್ತು ಅಡ್ಜಸೆಂಟ್ ಸೈಡ್ ಅನ್ನ ಬಳಸಬಹುದು. ಸೊ ಟೇಕ್ ಟ್ಯಾನ್ ಥೀಟಾ. ಥೀಟಾ ಅಂತಂದ್ರೆ ಇಲ್ಲಿ 30 ಡಿಗ್ರಿ. ಯಾಕೆ 45 ತಗೊಳ್ಬಹುದು ಅಂತಂದ್ರೆ ಅದರಿಂದ ನಮಗೇನು ಸಿಗಲ್ಲ. ಯಾಕಂದ್ರೆ ಆಪೋಸಿಟ್ ಸೈಡ್ ಎಕ್ಸ್ ಇದೆ, ಅಡ್ಜಸೆಂಟ್ ಸೈಡ್ ಕೂಡ ಎಕ್ಸ್ ಇದೆ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಟ್ರೆ 1. ಅಫ್ಕೋರ್ಸ್ ಟ್ಯಾನ್ 45 ಈಸ್ 1. ಒಂದ್ ರೀತಿ ಐಡೆಂಟಿಟಿನ ಪ್ರೂವ್ ಮಾಡ್ದಂಗೆ ಆಗುತ್ತೆ ಹೊರತು ವಿ ವಿಲ್ ನಾಟ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ನಾಟ್ ನೆಸೆಸರಿ ಟು ಟೇಕ್ 45 ಡಿಗ್ರಿ. ಹಾಗಾದ್ರೆ 45 ಡಿಗ್ರಿ ಅಂತ ಯಾಕೆ ಕೊಟ್ರು ಅಂತಂದ್ರೆ ಈ ಕೆಳಗಡೆ ಇರ್ತಕ್ಕಂಥ ಅಡ್ಜಸೆಂಟ್ ಸೈಡ್ ಕೂಡ ಎಕ್ಸ್ ಇದೆ ಮತ್ತು ಮೊದಲಿದ್ದಂತ ಹೈಟ್, ಟೋಟಲ್ ಹೈಟ್ ಕೂಡ ಎಕ್ಸ್ ಇದೆ ಅಂತ ಡಾಟಾ ಬರ್ಕೊಳ್ಳಿ ಅಂತೇಳಿ ಆ 45 ಡಿಗ್ರಿ ಅಂತ ಕೊಟ್ಟಿರೋದು. ಈಗ ಏನ್ ಮಾಡಿ ಅಂತಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಮೀನ್ಸ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಆಪೋಸಿಟ್ ಸೈಡ್ ಅಂದ್ರೆ ಎಕ್ಸ್ ಮೈನಸ್ 40 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರೆ ಎಕ್ಸ್. ವಿ ನೋ ದಟ್ ಟ್ಯಾನ್ 30 ಮೀನ್ಸ್ 1 by √3. ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 40 ಡಿವೈಡೆಡ್ ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು 1. ಇಟ್ ಈಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 40 √3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3. ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು √3 ಈಸ್ √3x ಮೈನಸ್ 40 ಇಂಟು √3 ಈಸ್ 40 √3. ಮೈನಸ್ 40ನ ಈ ಕಡೆ ತಗೊಳ್ರಿ, ಎಕ್ಸ್ ಈ ಕಡೆ ತಗೊಳ್ರಿ. ಮೈನಸ್ 40 ಲೆಫ್ಟ್ ಸೈಡ್ ಬಂದ್ರೆ ಪ್ಲಸ್ 40 √3. ಇಟ್ ಈಸ್ ಈಕ್ವಲ್ ಟು ಇದು √3 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್. ನಾವು ಟೇಕ್ ಎಕ್ಸ್ ಆಸ್ ಅ ಕಾಮನ್ ಫ್ಯಾಕ್ಟರ್, ವಿ ಗೆಟ್ √3 ಮೈನಸ್ 1. ಈ ಕಡೆ 40 √3 ಇದೆ. ಡಿವೈಡ್ ಮಾಡಿ ಎಕ್ಸ್ ಈಕ್ವಲ್ ಟು 40 √3 ಡಿವೈಡೆಡ್ ಬೈ √3 ಮೈನಸ್ 1. ಬಟ್ ಇಲ್ಲೆಲ್ಲೂ ಆಪ್ಷನ್ ಇಲ್ಲ. ಅದಕ್ಕೆ ಏನ್ ಮಾಡಿ ಅಂತಂದ್ರೆ ರಾಷನಲೈಸ್ ಮಾಡಿ. √3 ಮೈನಸ್ 1 ನ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ √3 ಪ್ಲಸ್ 1. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡಿಂಗ್ √3 ಪ್ಲಸ್ 1 ಆನ್ ಬೋತ್ ಫಾರ್ ಬೋತ್ ನ್ಯೂಮರೇಟರ್ ಅಂಡ್ ಫಾರ್ ಬೋತ್ ಡಿನಾಮಿನೇಟರ್. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ 40 ಆಸ್ ಇಟ್ ಈಸ್ ಇರಲಿ. √3 ಇಂಟು √3, √3 ಮಾತ್ರ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ √3 ಇಂಟು √3 ಇಸ್ 3 ಪ್ಲಸ್ √3 ಇಂಟು 1 ಈಸ್ √3 ಡಿವೈಡೆಡ್ ಬೈ ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ ಇರೋದ್ರಿಂದ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. a ಸ್ಕ್ವೇರ್ ಅಂತಂದ್ರೆ √3 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್. ಸೊ ಇಲ್ಲಿ √3 ಸ್ಕ್ವೇರ್ ಅಂದ್ರೆ 3 ಸಾರಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು 3. 1 ಸ್ಕ್ವೇರ್ ಮೀನ್ಸ್ 1. 3 ಮೈನಸ್ 1 ಈಸ್ 2. ಡಿನಾಮಿನೇಟರ್ ಎಷ್ಟಾಯಿತು? 2 ಆಯಿತು. 2 1s are 2 20s are. Therefore 20 into 3 plus √3 ನ √3 plus 3 ಅಂತ ಬರೀಬಹುದು.
Therefore, 20 into root 3 plus 3. First option is the correct option. Next question. ಒಂದು ಸಮಾಂತರ ಶ್ರೇಣಿಯ P ನೇ ಮತ್ತು Q ನೇ ಪದಗಳು ಕ್ರಮವಾಗಿ 1/Q ಮತ್ತು 1/P ಆದರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಫಸ್ಟ್ ಟರ್ಮ್ ಕಂಡುಹಿಡಿಯಬೇಕು. Pth term is 1/Q. Qth term is 1/P. Okay, AP, Pth term, it is 1/Q. Qth term andre AQ, it is 1/P. AP ಅಂತಂದ್ರೆ A plus n minus 1 into D. So P minus 1 into D. That is equal to 1/Q. ಅದೇ ರೀತಿ AQ ಅಂತಂದ್ರೆ ಕೆಳಗೆ ಬರೆದು ಬರ್ತೀನಿ. A plus Q minus 1 into D and it is equal to 1/P. ಸಬ್ಟ್ರಾಕ್ಟ್ ಮಾಡಿ ಸಾಲ್ವಿಂಗ್ ಮಾಡ್ತೀವಲ್ಲ ಆ ಥರ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಲಿ. ಇಲ್ಲಿ P minus 1 into D minus Q minus 1 into D. It is equal to 1/Q minus 1/P. 1/Q minus 1/P. ಎರಡು ಈಕ್ವೇಶನ್ಗಳು ಕೊಟ್ಟರೆ ಸಾಲ್ವ್ ಮಾಡ್ತೀವಲ್ಲ ಎಕ್ಸ್ ವ್ಯಾಲ್ಯೂ ಅಥವಾ ವೈ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಆ ರೀತಿ ಮಾಡ್ತೀರ. ಈಗ ಒಳಗಡೆ ಮಲ್ಟಿಪ್ಲೈ ಮಾಡಿ P into D, it is PD. ಅಥವಾ ಡಿ ಕಾಮನ್ ತೆಗೆದು ಬಿಡಿ. ಡಿ ಕಾಮನ್ ತೆಗೆದು ಬಿಟ್ರೆ ಈ ಡಿ ಕಾಮನ್ ತೆಗೆದ್ರೆ ಇಲ್ಲೇನಿದೆ P minus 1 ಮೈನಸ್ ಇಲ್ಲೇನಿದೆ Q minus 1. ಇದನ್ನ ಬ್ರಾಕೆಟ್ ಅಲ್ಲಿ ಬರೆಯೋಣ, ಒಂದು ಸಾರಿ ಬರೆಯೋಣ. ಇಟ್ ಇಸ್ ಈಕ್ವಲ್ ಟು ಇಲ್ಲಿ ಎಲ್ಸಿಎಂ ತಗೊಂಡ್ರೆ P ಮತ್ತು Q ನ ಎಲ್ಸಿಎಂ PQ ಬರುತ್ತೆ. ಈ P ಇಲ್ಲಿ ಹೋಗ್ತದೆ, ಈ Q ಇಲ್ಲಿ ಹೋಗುತ್ತೆ. ಸೊ P minus Q ಆಯ್ತು. P minus Q. ನಾವು D ಇಂಟು P minus 1 ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ Q ಮೈನಸ್ ಇಂಟು ಮೈನಸ್ ಪ್ಲಸ್ 1. ಇಟ್ ಈಸ್ ಈಕ್ವಲ್ ಟು P minus Q ಡಿವೈಡೆಡ್ ಬೈ PQ. ಪ್ಲಸ್ 1 ಮೈನಸ್ 1 ಹೋಗ್ಲಿ, D ಇಂಟು P minus Q ಉಳಿತು ಈಕ್ವಲ್ ಟು P minus Q ಡಿವೈಡೆಡ್ ಬೈ PQ. ಈಗ ಈ P minus Q ಕ್ಯಾನ್ಸಲ್ ಆಗಿಬಿಟ್ರೆ we will get D equal to 1/PQ. ಸೊ ಕಾಮನ್ ಡಿಫರೆನ್ಸ್ ನಮಗೆ ಸಿಕ್ತು 1/PQ. ಬಟ್ ನಾವು ಫೈಂಡ್ ಮಾಡಬೇಕಾಗಿರೋದೇನು, ಫಸ್ಟ್ ಟರ್ಮ್ ಎ ಫೈಂಡ್ ಮಾಡಬೇಕು. ಎ ಫೈಂಡ್ ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದರಲ್ಲಿ ಹಾಕಿ, ನಾನು ಇದರಲ್ಲಿ ಹಾಕ್ತೀನಿ. ಏನಿದೆ ಇಲ್ಲಿ ಎ ಪ್ಲಸ್ P minus 1 into D. D ಅಂದ್ರೆ 1/PQ. It is equal to 1/Q. ಓಕೆ, ನೋಡಿ ಎ ಪ್ಲಸ್ ಈ 1/PQ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ P/PQ ಮೈನಸ್ 1/PQ ಆಗುತ್ತೆ. ಇಲ್ಲಿ P ಇದೆಯಲ್ಲ, P into 1 is P/PQ minus 1 into 1 is 1/PQ. It is equal to 1/QI. P ಕ್ಯಾನ್ಸಲ್ ಆದ್ರೆ A plus 1/Q minus 1/PQ. It is equal to 1/Q. ಎರಡು ಟರ್ಮ್ಗಳು ಈ ಕಡೆ ತಗೊಂಡ್ಬಿಡ್ರಿ. A equal to 1/Q ಮೊದಲೇ ಇತ್ತು, ಈ 1/Q ಈ ಕಡೆ ಬಂದ್ರೆ ಮೈನಸ್ 1/Q ಮೈನಸ್ 1/PQ ರೈಟ್ ಸೈಡ್ ಬಂದ್ರೆ ಪ್ಲಸ್ 1/PQ. ಸೊ 1/Q ಮೈನಸ್ 1/Q ಕ್ಯಾನ್ಸಲ್ ಆದ್ರೆ A equal to 1/PQ. So first term is equal to 1/PQ. Third option is the correct option. Next question. ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತ ಕೇಂದ್ರ, ಸೆಂಟರ್ ಆಫ್ ದ ಸರ್ಕಲ್, AB ವ್ಯಾಸ ಅಂದ್ರೆ ಡಯಾಮೀಟರ್, ಆಂಗಲ್ ABC 30 ಡಿಗ್ರಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಆಂಗಲ್ ABC 30 ಡಿಗ್ರಿ, ಆಂಗಲ್ DOB 90 ಡಿಗ್ರಿ, ಇದು 90 ಡಿಗ್ರಿ ಇದೆ, ಮತ್ತು AC ಈಕ್ವಲ್ ಟು 4 ಸೆಂಟಿಮೀಟರ್ ಇದೆ, ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ. ಹಾಗಾದ್ರೆ BD ನ ಅಳತೆ, ಇಲ್ಲೇನು ಕಾರ್ಡ್ ಕಾಣ್ತಾ ಇದೆ BD, ಅದರ ಅಳತೆ ಕಂಡುಹಿಡಿಯಬೇಕು. ಮತ್ತೆ ಇನ್ನೊಂದು ಕೊಟ್ಟಿದ್ದರಲ್ಲಿ ACB 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಒಂದು ಚಿತ್ರದಿಂದ ನಮ್ಗೆ ಗೊತ್ತಾಗುತ್ತೆ ACB ಎಷ್ಟು ಡಿಗ್ರಿ ಇದೆ, 90 ಡಿಗ್ರಿ ಇದೆ. ಹೆಂಗೆ ಹೇಳ್ತೀರಾ 90 ಡಿಗ್ರಿ? ಅದು ಚೌಕ ಕೊಟ್ಬಿಟ್ರೆ ಆಯ್ತಾ, ಅಲ್ಲಿ ಡಾಟಾ ಕೊಟ್ಟಿಲ್ಲಲ್ಲ ಅಂತಂದ್ರೆ, ಇಲ್ಲಿ ಆಂಗಲ್ ಏನ್ ಫಾರ್ಮ್ ಆಗಿದೆ, ಈ ಆಂಗಲ್ ಡಯಾಮೀಟರ್ ಇಂದ ಫಾರ್ಮ್ ಆಗಿರೋಂಥ ಆಂಗಲ್ ಇದು. ಸೊ ಡಯಾಮೀಟರ್ AB ಇಂದ ಈ ಆಂಗಲ್ C ಅನ್ನೋದು ಫಾರ್ಮ್ ಆಗಿರೋದ್ರಿಂದ ಅದು ಸರ್ಕಲ್ ಮೇಲೆ ಎಲ್ಲೇ ಫಾರ್ಮ್ ಆಗಲಿ
ಡಯಾಮೀಟರ್ ಇಂದ ಸರ್ಕಲ್ ಮೇಲೆ ಎಲ್ಲೇ ಆಂಗಲ್ ಫಾರ್ಮ್ ಆಗಿದ್ರು ಕೂಡ ಅದು 90 ಡಿಗ್ರಿ ಇರಲೇಬೇಕು. ಯಾಕಂದ್ರೆ ಇಲ್ಲಿ 180 ಡಿಗ್ರಿ ಇರುತ್ತೆ, ಇದರ ಅರ್ಧ ಇಲ್ಲಿರಬೇಕು. ಸೊ 180 ಡಿಗ್ರಿ ಅರ್ಧ 90 ಡಿಗ್ರಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ದೇರ್ಫೋರ್ ಅವ್ರು ಡಾಟಾ ಕೊಟ್ಟಿಲ್ಲ ಅಂದ್ರೂ ಕೂಡ ನಮ್ಮ ಬೇಸಿಕ್ ನಾಲೆಜ್ ಯೂಸ್ ಮಾಡಿ ಏನು ತಿಳ್ಕೋಬಹುದು ಅಂದ್ರೆ ಇದು 90 ಡಿಗ್ರಿ ಇರುತ್ತೆ ಅಂತ. ಇಲ್ಲಿ ಡಿಗ್ರಿ ಕೊಟ್ಟಿದ್ದಾರೆ ಮತ್ತು ಸೈಡ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಬಹುದು. ಇಲ್ಲಿ ಯಾವುದನ್ನು ಬಳಸ್ತೀನಿ ನಾನು? ಸೈನ್ ಬಳಸಬೇಕಾ ಕಾಸ್ ಬಳಸಬೇಕಾ ಅಂತಂದ್ರೆ ಫಸ್ಟ್ ಆ ಟ್ರಯಾಂಗಲ್ ನ ಸಪರೇಟ್ ಬರ್ಕೊಳ್ತೀನಿ ನಾನು. ದಿಸ್ ಇಸ್ ದ ಟ್ರಯಾಂಗಲ್. ಇದು ಎ, ಇದು ಬಿ, ಇದು ಸಿ, 90 ಡಿಗ್ರಿ ಇಲ್ಲಿದೆ. ಆಂಗಲ್ ಬಿ ಹತ್ರ 30 ಡಿಗ್ರಿ ಇದೆ ಅಂಡ್ ಸೈಡ್ ಎ ಸಿ ಇಸ್ 4 ಸೆಂಟಿಮೀಟರ್. ಈಗ ಯಾವ್ದು ಬಳಸೋದು ಅಂತ ಯೋಚನೆ ಮಾಡೋಣ. ಸೈನ್ ಥೀಟಾ ಅಂತಂದ್ರೆ ಆಪೋಸಿಟ್ ಬೈ ಹೈಪಾಟ್ನಸ್, ದಟ್ ಈಸ್ ಎ ಸಿ ಬೈ ಎ ಬಿ. ಸೈನ್ ಥೀಟಾ ಇಸ್ ಆಪೋಸಿಟ್ ಬೈ ಹೈಪಾಟ್ನಸ್. ಇನ್ನು ಕಾಸ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟ್ನಸ್, ದಟ್ ಈಸ್ ಬಿ ಸಿ ಬೈ ಎ ಬಿ. ಟ್ಯಾನ್ ಥೀಟಾ ಅಂತಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಅಂತಂದ್ರೆ ಎ ಸಿ, ಅಡ್ಜಸೆಂಟ್ ಸೈಡ್ ಅಂತಂದ್ರೆ ಬಿ ಸಿ. ಸೊ ಎ ಸಿ ಬೈ ಬಿ ಸಿ ಆಗುತ್ತೆ. ಇಲ್ಲಿ ಕಾಸ್ ಥೀಟಾ ಯೂಸ್ ಆಗಲ್ಲ, ಯಾಕಂದ್ರೆ ಬಿ ಸಿ ಕೂಡ ಡಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ, ವ್ಯಾಲ್ಯೂ ಗೊತ್ತಿಲ್ಲ, ಎ ಬಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ ಕಾಸ್ ಥೀಟಾ ಬಳಸೋದು ವೇಸ್ಟ್. ಇನ್ನು ಟ್ಯಾನ್ ಥೀಟಾ ಬಳಸೋದು ಅಂತಂದ್ರೆ ಎ ಸಿ ಬೈ ಬಿ ಸಿ. ಬಿ ಸಿ ವ್ಯಾಲ್ಯೂ ತಗೊಂಡು ಏನ್ ಮಾಡೋದು? ಬಿ ಸಿ ನಮಗೇನು ಹೆಲ್ಪ್ ಮಾಡೋದು, ಆದ್ರೆ ಎ ಬಿ ಅನ್ನೋದು ಹೆಲ್ಪ್ ಮಾಡ್ತದೆ. ಹೆಂಗ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಎ ಬಿ ಈಸ್ ಡಯಾಮೀಟರ್ ಫಾರ್ ದ ಸರ್ಕಲ್. ವೃತ್ತಕ್ಕೆ ಅದು ವ್ಯಾಸ. ಡಯಾಮೀಟರ್ ಸಿಕ್ತು ಅಂತಂದ್ರೆ ರೇಡಿಯಸ್ ಸಿಗುತ್ತೆ ನಮಗೆ, ಓ ಬಿ ಲೆಂತ್ ಸಿಗುತ್ತದೆ. ಓ ಬಿ ಸಿಕ್ತು ಅಂತಂದ್ರೆ ಓ ಡಿ ಸಿಗ್ತದೆ. ಯಾಕೆ ಅಂದ್ರೆ ಈ ವೃತ್ತಕ್ಕೆ ಓ ಬಿ ಮತ್ತು ಓ ಡಿ ದೇ ಆರ್ ರೇಡಿಯೈ. ವೃತ್ತದ ತ್ರಿಜ್ಯಗಳು ಎರಡು ಲೆಂತ್ಗಳು ಸೇಮ್ ಇರ್ತವೆ. ಹಾಗಾಗಿ ಟ್ಯಾನ್ ಥೀಟಾ ಬದಲಿಗೆ ಸೈನ್ ಥೀಟಾನ ಬಳಸೋಣ. ಸೈನ್ ಥೀಟಾ ಈಕ್ವಲ್ ಟು ಎ ಸಿ ಬೈ ಎ ಬಿ. ಥೀಟಾ ಅಂದ್ರೆ 30 ಡಿಗ್ರಿ, ದೇರ್ ಫೋರ್ ಸೈನ್ 30 ಡಿಗ್ರಿ ಈಕ್ವಲ್ ಟು ಎ ಸಿ ಅಂದ್ರೆ 4 ಸೆಂಟಿಮೀಟರ್, ಎ ಬಿ ಗೊತ್ತಿಲ್ಲ. ಸೈನ್ 30 1/2 ಇಟ್ ಈಸ್ ಈಕ್ವಲ್ ಟು 4 ಬೈ ಎ ಬಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎ ಬಿ ಈ ಕಡೆ ಬರಲಿ, 2 ಈ ಕಡೆ ಬರಲಿ. ಎ ಬಿ ಇಂಟು 1 ಅಂದ್ರೆ ಎ ಬಿ, 2 4 8. ಸೊ ವ್ಯಾಸ ಎಷ್ಟು ಸೆಂಟಿಮೀಟರ್ ಇದೆ? 8 ಸೆಂಟಿಮೀಟರ್. ಎ ಬಿ 8 ಸೆಂಟಿಮೀಟರ್ ಆದ್ರೆ ಓ ಬಿ 4 ಸೆಂಟಿಮೀಟರ್ ಇರ್ತದೆ, ಅರ್ಧ. ಎ ಇಂದ ಬಿ ಗೆ 8 ಸೆಂಟಿಮೀಟರ್ ಆದ್ರೆ ಓ ಬಿ 4 ಸೆಂಟಿಮೀಟರ್ ಇರ್ತದೆ. ಓ ಬಿ 4 ಸೆಂಟಿಮೀಟರ್ ಇದ್ರೆ ಓ ಡಿ ಕೂಡ 4 ಸೆಂಟಿಮೀಟರ್ ಇರ್ತದೆ. ಯಾಕಂದ್ರೆ ಓ ಬಿ ಮತ್ತು ಓ ಡಿ ವೃತ್ತದ ತ್ರಿಜ್ಯಗಳು. ಈ ತ್ರಿಭುಜದಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಯಾವ ತ್ರಿಭುಜ? ಬಿಒಡಿ. ಬಿಒಡಿ ತ್ರಿಭುಜದಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಬಿಡಿ ಸ್ಕ್ವೇರ್ ಈಕ್ವಲ್ ಟು, ಯಾಕಂದ್ರೆ ಬಿಡಿನ ಅಳತಬೇಕು ನಮಗೆ, ಬಿಡಿ ಸ್ಕ್ವೇರ್ ಈಕ್ವಲ್ ಟು ಓ ಡಿ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್. ಇಟ್ ಈಸ್ ಈಕ್ವಲ್ ಟು ಓ ಡಿ ಅಂತಂದ್ರೆ 4, ಸೊ 4 ಸ್ಕ್ವೇರ್. ಓ ಬಿ ಅಂತಂದ್ರು 4, 4 ಸ್ಕ್ವೇರ್. ಇಟ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 16, 16 16 32, ಅಥವಾ 2 ಟೈಮ್ಸ್ ಆಫ್ 16 ಅಂತಂದು ಬಿಡ್ರಿ. 16 ಪ್ಲಸ್ 16 32 ಅಲ್ಲ, 32 ಇರ್ಲಿ. ಇದೇನಿದು ಬಿ ಡಿ ಸ್ಕ್ವೇರ್ ಈಕ್ವಲ್ ಟು 32 ಆದ್ರೆ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು 32 ಆದ್ರೆ ಬಿ ಡಿ ಈಕ್ವಲ್ ಟು ರೂಟ್ 32 ಮೈನಸ್ ಬರುತ್ತೆ, ಬಟ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಬರೆಯಲ್ಲ. ಈ 32ನ್ನ 16 2 32 ಅಂತ ಬರೀಬಹುದು. 16 ವರ್ಗಮೂಲ 4, 2 ವರ್ಗಮೂಲ ಇಲ್ಲ, ಸೊ ಅದೇ ಆಸ್ ಇಟ್ ಈಸ್. ದೇರ್ಫೋರ್ ಲೆಂತ್ ಆಫ್ ಬಿ ಡಿ ಈಸ್ ಈಕ್ವಲ್ ಟು 4 ರೂಟ್ 2, 4 ರೂಟ್ 2. ಫಸ್ಟ್ ಆಪ್ಷನ್ ಕರೆಕ್ಟ್. 14 ಸೆಂಟಿಮೀಟರ್ ಒಳವಾಸವುಳ್ಳ ಒಂದು ಸ್ತಂಭಾಕೃತಿಯ ಪೈಪಿನ ಮೂಲಕ 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನೀರು ಹರಿಯುತ್ತಿದ್ದರೆ 1 ನಿಮಿಷದಲ್ಲಿ ಆ ಪೈಪಿನ ಮುಖಾಂತರ ಹರಿಯುವ ನೀರಿನ ಪ್ರಮಾಣ ಅಂತ ಕೇಳ್ತಾ ಇದ್ದಾರೆ. ಲೀಟರ್ಗಳಲ್ಲಿ ಬೇಕಾದ ಕೂಡ. ವ್ಯಾಸ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂತಂದ್ರೆ ತ್ರಿಜ್ಯ ಅದರ ಅರ್ಧ ಇರ್ತದೆ. ರೇಡಿಯಸ್ ವಿಲ್ ಬಿ ಈಕ್ವಲ್ ಟು 7 ಸೆಂಟಿಮೀಟರ್. ಹೈಟ್ ಗೊತ್ತಿಲ್ಲ ನಮಗೆ. 1 ಸೆಕೆಂಡಿಗೆ
1 ಸೆಕೆಂಡಿಗೆ 2 ಮೀಟರ್ ದೂರ ಹೋಗ್ತದೆ ನೀರು ಅಂತಂದ್ರೆ 2 ಮೀಟರ್ ಹೋಗ್ತದೆ ಅಂತಂದ್ರೆ 1 ನಿಮಿಷದಲ್ಲಿ ಆ ಪೈಪಿನ ಮುಖಾಂತರ ಎಷ್ಟು ಹೋಗುತ್ತೆ ಅಂದ್ರೆ ಒಂದು ನಿಮಿಷ ಅಂದ್ರೆ 60 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. 60 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗುತ್ತೆ ಅಂದ್ರೆ 60 ಇಂಟು 2 120 ಮೀಟರ್ ದೂರ ಹೋಗುತ್ತೆ. ಅಂದ್ರೆ ಈ 120 ಮೀಟರ್ ಅನ್ನೋದು ಹೈಟ್ ಆಫ್ ದ ಸಿಲಿಂಡರ್. ರೇಡಿಯಸ್ ಆಫ್ ದ ಸಿಲಿಂಡರ್ ಈಸ್ 7 ಸೆಂಟಿಮೀಟರ್. ಹೈಟ್ ಆಫ್ ದ ಸಿಲಿಂಡರ್ ವಿಲ್ ಬಿ 120 ಮೀಟರ್. 120 ಮೀಟರ್ ಅದನ್ನು ಕಂಡುಹಿಡ್ಕೊಳ್ಳಿ ಅಂತೇಳಿ ಈ ನೀರಿನ ವೇಗ ಅವೆಲ್ಲ ಕೊಟ್ಟಿರೋದು. ಇವೆರಡು ಗೊತ್ತಾದ್ರೆ ನಾವೇನ್ ಫೈಂಡ್ ಮಾಡಬಹುದು ಅಂದ್ರೆ ನೀರಿನ ಪ್ರಮಾಣ ಅಂತಂದ್ರೆ ಅದ್ರ ಒಳಗಡೆ ಹೋಗ್ತಾ ಇರೋದ್ರಿಂದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫೈಂಡ್ ಮಾಡಬೇಕು. ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಅದನ್ನ ನಾವು ಆಮೇಲೆ ಲೀಟರ್ಗೆ ಕನ್ವರ್ಟ್ ಮಾಡಬಹುದು. ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಅಂತಂದ್ರೆ 22/7 ಇಂಟು ಆರ್ ಸ್ಕ್ವೇರ್ ಅಂದ್ರೆ 7 ಇಂಟು 7 ಇಂಟು ಹೈಟು 120 ಮೀಟರ್ ಇದೆ. ಇದನ್ನ ಸೆಂಟಿಮೀಟರ್ ಬರ್ಕೊಂಡು ಬೇಡ, ಯಾಕಂದ್ರೆ ಈ ರೇಡಿಯಸ್ ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದ ಇದು ಸೆಂಟಿಮೀಟರ್ ಬರ್ಕೊಂಡ್ರೆ ಇಂಟು 100 ಮಾಡ್ಕೊಂಡ್ಬಿಟ್ರೆ ಸೆಂಟಿಮೀಟರ್ ಆಗುತ್ತೆ. ಈಗ ಎಲ್ಲಾನು ಸೆಂಟಿಮೀಟರ್ ಆಯ್ತು. ಸೆಂಟಿಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರ್, ಸೊ ಸೆಂಟಿಮೀಟರ್ ಕ್ಯೂಬ್ ಬರ್ತದೆ. ಈಗ ಈ 7 ಕ್ಯಾನ್ಸಲ್ ಮಾಡಿ, ಈಗ ಮಲ್ಟಿಪ್ಲೈ ಮಾಡಬೇಕು. ಓಕೆ, 7 2 14, 7 2 14, 7 2 14, 1 15 ಇಂಟು 120 ಇಂಟು 100. ಇಲ್ಲಿ 3 0ಗಳು ಆಸ್ ಇಟ್ ಈಸ್ ಇರಲಿ. ಇದೊಂದು 0, ಇದೊಂದು 0, ಇದೊಂದು 0. ಈಗ 12ರಿಂದ ಗುಣಿಸೋಣ. 12 4 48 ದಶಕ 4, 12 5 60 ಪ್ಲಸ್ 4 64, 4 ದಶಕ 6, 12 1 12, 12 6 18. ಇದು ಸೆಂಟಿಮೀಟರ್ ಕ್ಯೂಬ್. ನಿಮ್ಗೆ ಗೊತ್ತಿರಬೇಕು 1 ಸೆಂಟಿಮೀಟರ್ ಕ್ಯೂಬ್ ಅಂತಂದ್ರೆ, ಸಾರಿ 1 ಸೆಂಟಿಮೀಟರ್ ಕ್ಯೂಬ್ ಅಲ್ಲ, 1000 ಸೆಂಟಿಮೀಟರ್ ಕ್ಯೂಬ್ ಈಕ್ವಲ್ ಟು 1 ಲೀಟರ್. 1000 ಸೆಂಟಿಮೀಟರ್ ಕ್ಯೂಬ್ ಈಕ್ವಲ್ ಟು 1 ಲೀಟರ್. 1000 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 1 ಲೀಟರ್. ಹಾಗಾದ್ರೆ ಇದನ್ನ ಸೆಂಟಿಮೀಟರ್ ಕ್ಯೂಬ್ ಅನ್ನ ಲೀಟರ್ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಡಿವೈಡೆಡ್ ಬೈ 1000 ಸೆಂಟಿಮೀಟರ್ ಕ್ಯೂಬ್. ಈಗ ಇದು ಲೀಟರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಸೆಂಟಿಮೀಟರ್ ಕ್ಯೂಬ್ ಈ 0 ಕ್ಯಾನ್ಸಲ್ ಆಗಿದ್ರೆ ಎಷ್ಟು ಬಂತು? 1848 ಲೀಟರ್. ಆಪ್ಷನ್ 2 ಕರೆಕ್ಟ್. ಒಂದು ವೃತ್ತಪಾದವನ್ನು ತೆರೆದಿರುವ ಸಿಲಿಂಡರ್ ಆಕೃತಿಯ ಟ್ಯಾಂಕ್ನ ತೆರೆದಿರುವ ಸಿಲಿಂಡರ್ ಆಕೃತಿ ಅಂದ್ರೆ ಮೇಲ್ಗಡೆ ಓಪನ್ ಆಗಿದೆ ಅಂತ, ಕೆಳಗಡೆ ಇದೆ ಸರ್ಕಲ್, ಆದ್ರೆ ಮೇಲ್ಗಡೆ ಓಪನ್ ಆಗಿದೆ. ಟ್ಯಾಂಕ್ನ ಪಾದದ ತ್ರಿಜ್ಯವು 3.5 ಮೀಟರ್ ಅಂದ್ರೆ ರೇಡಿಯಸ್ ಕೊಟ್ಟಿದ್ದಾರೆ, ಹಾಗೂ ಎತ್ತರ 5 ಮೀಟರ್ ಹೈಟ್ ಕೂಡ ಕೊಟ್ಟಿದ್ದಾರೆ. ಪ್ರತಿ ಚದರ ಮೀಟರ್ ವಿಸ್ತೀರ್ಣಕ್ಕೆ 10ರಂತೆ ಆ ಸಿಲಿಂಡರ್ ಆಕೃತಿಯ ಟ್ಯಾಂಕ್ನ ಒಂದು ಪಾದವನ್ನೊಳಗೊಂಡಂತೆ, ಒಂದು ಪಾದ ಅಂದ್ರೆ ಕೆಳಗಡೆ ಬೇಸ್ ಕನ್ಸಿಡರ್ ಮಾಡಬೇಕು, ಹೊರ ಮೇಲ್ಮೈಯನ್ನು ಬಣ್ಣ ಹಚ್ಚಲು ತಗಲುವ ವೆಚ್ಚ. ಸೊ ಕಂಪ್ಲೀಟ್ ಆಗಿ ಬೇಸು ಜೊತೆಗೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಕೆಳಗಡೆ ಇರ್ತಕ್ಕಂಥ ಬೇಸ್, ಮೇಲ್ಗಡೆ ಓಪನ್ ಆಗಿದೆ. ಇಷ್ಟಕ್ಕೂ ಬಣ್ಣ ಹಚ್ಚಬೇಕು. ರೇಟ್ ಎಷ್ಟು ಅಂತಂದ್ರೆ 10 ರೂಪಾಯಿಗೆ ಪರ್ ಸ್ಕ್ವೇರ್ ಮೀಟರ್, ಚದರ ಮೀಟರ್ಗೆ 10 ರೂಪಾಯಿ. ಆ ರೀತಿ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಒಂದು ರೆಫರೆನ್ಸ್ ಡಯಾಗ್ರಾಮ್ ತಗೊಳ್ಳೋಣ ಫಸ್ಟ್. ಇಷ್ಟಿದೆ. ಮೇಲ್ಗಡೆ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಓಪನ್ ಆಗಿದೆ ಅಂತ ಮೀನಿಂಗ್ ಬರಲಿ ಅಂತ ಕೊಟ್ಟಿಲ್ಲ ಅಷ್ಟೇ. ಇಲ್ಲಿ ಏನೇನು ಹೇಳಿದ್ದಾರೆ? ರೇಡಿಯಸ್ ಹೇಳಿದರೆ, ಈ ರೇಡಿಯಸ್ 3.5 ಮೀಟರ್. ಇನ್ನು ಈ ಹೈಟ್ ಕೊಟ್ಟಿದ್ದಾರೆ 5 ಮೀಟರ್ ಅಂತ. ನಾವು ಫೈಂಡ್ ಮಾಡಬೇಕಾಗಿರೋದು ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಏರಿಯಾ ಆಫ್ ದ ಬೇಸ್. ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ ಅಂತಂದ್ರೆ 2πRh ಪ್ಲಸ್ ಏರಿಯಾ ಆಫ್ ದ ಬೇಸ್
ಪೈ ಆರ್ ಸ್ಕ್ವೇರ್, ಯಾಕಂದ್ರೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತಲ್ಲ, ಸೊ ಪೈ ಆರ್ ಸ್ಕ್ವೇರ್. 2 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟಿದೆ 3.5 ಇಂಟು ಹೈಟ್ 5 ಇದೆ ಪ್ಲಸ್ ಪೈ ಆರ್ ಸ್ಕ್ವೇರ್, ಇದು ಕೂಡ ಅಷ್ಟೇನೆ 22/7 ಇಂಟು 3.5 ಇಂಟು 3.5 ಸ್ಕ್ವೇರ್ ಇದೆಯಲ್ಲ, ಹಾಗಾಗಿ 7 1 7 5 35, ಸೊ ಪಾಯಿಂಟ್ ಇರೋದ್ರಿಂದ 0.5 ಬರ್ತದೆ. ಓಕೆ, ಇಲ್ಲೂ ಅಷ್ಟೇನೆ 7 1 7 0.5. ಈಗ ಸಿಂಪ್ಲಿಫೈ ಮಾಡಿ. 2 ಇಂಟು 22 44 ಬರುತ್ತೆ. ಇಂಟು ಈ 5ನ್ನ 5/10 ಅಂತ ಬರ್ಕೊಳ್ಳೋಣ. 0.5 ಇದೆಯಲ್ಲ, ಅದನ್ನ 5/10 ಅಂತ ಬರ್ಕೊಳ್ಳೋಣ. ಇಂಟು 5 ಪ್ಲಸ್ ಇಲ್ಲೂ ಅಷ್ಟೇನೆ ಇದು 22 ಇಂಟು 0.5ನ್ನ ಲೆಟಸ್ ರೈಟ್ ಇಟ್ ಆಸ್ 5/10 ಇಂಟು 3.5 ಅಷ್ಟೇನೆ 35/10 ಅಂತ ಬರ್ಕೊಳ್ಳೋಣ. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. 35/10. 5 1 5 2 10, 2 1 2 22. ಇದೀಗ ಗುಣಿಸ್ರಿ. ಈಗ 5 7 10 ದಶಕ 1, 5 7 10 1 11, 110 ಬಂತು. ಪ್ಲಸ್ ಇಲ್ಲಿ ನೋಡಿ 5 1 5 5 7 10, 2 1 2 11, 11 ಮತ್ತು 35 ಗುಣಿಸೋಣ. 11 ಇಲ್ಲಿ 55 5 ದಶಕ 5, 11 ಮೂರಲೆ 33 ಪ್ಲಸ್ 5 38. ಕೆಳಗಡೆ 10 ಇರೋದ್ರಿಂದ ಒಂದ್ ಅಂಕಿ ಆದ್ಮೇಲೆ ಪಾಯಿಂಟ್ ಕೊಡೋಣ. 38.5. ಈಗ ಎರಡನ್ನ ಆಡ್ ಮಾಡಿ. ಯಾವುದು 110 ಮತ್ತು 38.5 ಎರಡನ್ನು ಆಡ್ ಮಾಡಿದ್ರೆ ವಿ ಗೆಟ್ 148.5 ಚದರ ಮೀಟರ್, ಅಂದ್ರೆ ಮೀಟರ್ ಸ್ಕ್ವೇರ್. ನಾವು ಫೈಂಡ್ ಮಾಡ್ಬೇಕಾದ್ರೆ ರೇಟ್ ಎಷ್ಟು ರೂಪಾಯಿ ಪರ್ ಮೀಟರ್ ಸ್ಕ್ವೇರ್ಗೆ? ಪರ್ ಸ್ಕ್ವೇರ್ ಮೀಟರ್ಗೆ 10 ರೂಪಾಯಿ ಆದ್ರೆ ಇಷ್ಟಕ್ಕೆ ಎಷ್ಟಾಗುತ್ತೆ ಅಂದ್ರೆ 10ರಿಂದ ಗುಣಿಸಿ. 148.5 ಇಂಟು 10 ಗುಣಿಸಿದ್ರೆ ನಮಗೆ 1485 ರೂಪಾಯಿ ಬರ್ತದೆ. 1485. ಥರ್ಡ್ ಆಪ್ಷನ್ ಕರೆಕ್ಟ್.